ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಯಾಕೆ ನಾನು ಬೇಡ ಅಂದ್ರು ಯಾಕೆ ನನ್ನ ಹಿಂದೆನೆ ಬಂದು ನಾನು ಫಾಲೋ ಮಾಡ್ತಿದ್ದೀರಾ? ಯಾರು ನೀವು? ನೋಡಿ ಗೌತಮರೇ, ನಾನು ಕುಶಾಲ್ ನಗರದಲ್ಲೇ ಹೇಳಿದೆ ನನ್ನನ್ನ ನನ್ನ ಪಾಡಿಗಿರಕ್ ಬಿಟ್ಬಿಡಿ ಅಂತ. ಆದ್ರೂ ನೀವ್ ಹೀಗ್ ಮಾಡ್ತಿದ್ರಲ್ಲ, ಬಟ್ ನೀವ್ ಯಾಕೆ ಇದನ್ನ ಮಾಡ್ತೀರಾ? ನಂಗೆ ಅರ್ಥ ಆಗ್ತಿಲ್ಲ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅಲ್ಲ, ಕಾವೇರಿ ನನ್ನ ಫ್ರೆಂಡು ಅಂತ ನೀವು ತಿಳ್ಕೊಂಡು ನೀವೇ ಇದನ್ನೆಲ್ಲ ಪ್ಲಾನ್ ಮಾಡಿ ನನ್ನನ್ನ ಇಲ್ಲಿ ಬರೋ ಹಾಗೆ ಮಾಡಿದ್ರಾ? ನೋಡಿ, ನಿಮ್ಮ ಸ್ಟೋರಿ ಸ್ಕ್ರೀನ್ ಪ್ಲೇ ಏನು ಅಂತ ನನಗೆ ಗೊತ್ತಿಲ್ಲ. ನೀವೇನು ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ತಲ್ಲ. ನನ್ನ ಪಾಡಿಗೆ ನಾನು ಇಲ್ಲಿದ್ದೀನಿ. ಅದಕ್ಕೆ ನಾನು ಕೇಳ್ತಿದ್ದೀನಿ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಬೆಂಗಳೂರಲ್ಲಿದ್ದು ಅಷ್ಟು ದೊಡ್ಡ ಮನೆಯವರು ಅರ್ಧ ಬೆಂಗಳೂರನ್ನ ಓನ್ ಮಾಡೋ ಗೌತಮ್ ದಿವಾ, ನೀವು ವಟ್ಟಾರದಲ್ಲಿ ಏನ್ ಮಾಡ್ತಿದ್ದೀರಾ? ಕುಶಾಲ್ ನಗರದಲ್ಲಿ ನಾನು ನಿಮ್ಗೆ ಅಷ್ಟು ಪ್ರಶ್ನೆ ಕೇಳಿದೆ, ಒಂದಕ್ಕೂ ಉತ್ತರ ಕೊಡ್ಲಿಲ್ಲ. ಈಗ ನಾವು ಪ್ರಶ್ನೆ ಕೇಳಿದ ತಕ್ಷಣ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನಾನು ಉತ್ತರ ಕೊಡಲ್ಲ. ನೋಡಿ ಭೂಮಿಕಾ, ನಾನು ನಿಮ್ಮನ್ನು ಹುಡುಕೊಂಡು ಕುಶಾಲ್ ನಗರಕ್ಕೆ ಬಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಊರ್ ಬಿಟ್ಟು ಹೋದ್ರೆ ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇನ್ಮೇಲೆ ನಿಮಗಾಗ್ಲಿ ನಿಮ್ಮ ಮಗುಗಾಗ್ಲಿ ನನ್ನಿಂದ ತೊಂದರೆ ಆಗಬಾರ್ದು ಅಂತ. ನನ್ನಿಂದ ನೀವು ಡಿಸ್ಟರ್ಬ್ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಡಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಇನ್ಮೇಲೆ ನನಗೂ ನಿಮಗೂ ಸಂಬಂಧ ಇಲ್ಲ. ನೀವು ಯಾರೋ ನಾನು ಯಾರೋ, ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ಆಮೇಲೆ ಏನು ಹೇಳಿದ್ರಲ್ಲ, ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಬಂದೆ ಅಂತ. ಆ್ಯಕ್ಚುಲಿ ನೀವು ನನ್ನ ಮುಂದೆ ಇದ್ರಿ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ಇಲ್ಲಿ 5 ವರ್ಷದಿಂದ ಇದ್ದೀನಿ. ನನ್ನನ್ನು ಫಾಲೋ ಮಾಡ್ಕೊಂಬಂದಿರೋದು ನೀವು. ಯಾಕೆ ಅಂತ ನನ್ನ ಕಾರಣ ಕೇಳಲ್ಲ ಬಿಡಿ. ಬಾಯ್ ಡಾರ್ಲಿಂಗ್. ಬಾಯ್ ಡಾರ್ಲಿಂಗ್. ಡಾರ್ಲಿಂಗ್, ಡೋರ್ನ ಮುಂದೆ ಕೊಂಡೋಗು, ಮಮ್ಮಿ ಹೇಳಿದ್ದಾರೆ. ಶಾಲೆಗೆ ಈ ದಿನ ರಜಾ, ನನಗೆ ಸಿಕ್ಕಾಪಟ್ಟೆ ಮಜಾ. ಲೆಕ್ಕ ಅಂದ್ರೆ ಕಷ್ಟ ನನಗೆ? ಇಲ್ಲ, ತುಂಬಾ ಈಸಿ. ಹೌದಾ? ಲೆಕ್ಕ ಕಷ್ಟನೇ ಇರಲ್ಲ. ಮಾಡ್ತಾ 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 ಒಳ್ಳೆ ಈಸಿ ಆಗ್ಬಿಡುತ್ತದು ಲೆಕ್ಕ. ಲೆಕ್ಕದಲ್ಲಿ ನೀನು ಪಕ್ಕ ಇರ್ಬೇಕು. ಪುಟಿ, ನೀನ್ ಇವತ್ತು ಸ್ಕೂಲಿಗೆ ಸೇರಕ್ ಹೋಗ್ತಿದ್ಯಲ್ಲ, ನನ್ನ ಕಡೆಯಿಂದ ಇದು ನಿನಗೆ ಗಿಫ್ಟ್ ತಗೋ. ಥ್ಯಾಂಕ್ ಯು. ಏನು ಹಾಗೆ ನೋಡ್ತಿದ್ಯಾ? ಅವರಿಬ್ಬರಿಗೂ ಮೊದಲೇ ಪರಿಚಯ ಇದೆ ಅಂತ. ಅಯ್ಯೋ, ನೀನೊಬ್ನು ಅನುಮಾನದ ಪಿಶಾಚಿ. ನಿಂಗೆ ಬೇರೆ ಮಾಡೋ ಕೆಲಸ ಇಲ್ಲ ನೋಡು. ಅವ್ರು ಪರಿಚಯ ಮಾಡ್ಕೊಳ್ಳಿ, ಮಾತಾಡ್ಲಿ, ನಮ್ಗೆ ಯಾಕೋ? ಬಾರ, ನೀನ್ ಲೆಕ್ಕದಲ್ಲಿ ಟೀ ಕೊಡ್ಸ್ಬಾ. ಬಾ. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ? ನೋಡ್ಕೊ ಒಂದ್ಸತಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬಂದೆ. ಈಗೆಲ್ಲನೂ ಓದ್ಬೋದಾ? ನೀಟಾಗಿ ಕಾಣುತ್ತಾ? ಪಪ್ಪ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಕೇಳು. ನೀವ್ ಯಾಕೆ ಒಬ್ರೇ ಇದ್ದೀರಾ? ನಿಮ್ ಜೊತೆ ಯಾರು ಇಲ್ವಾ? ನಾನು ಒಬ್ನೇ ಇಲ್ಲ, ಒಬ್ನೇ ಇರೋ ಥರ ಆಗಿದ್ದೀನಿ ಅಷ್ಟೆ. ಇಲ್ಲ, ಅರ್ಥ ಆಗಿಲ್ಲ. ಅದು ಬೇಡ ಬಿಡುಪ್ಟ. ದೊಡ್ಡವ್ರದು ತಲೆನೋವು 108 ಇರುತ್ತೆ. ನಿನ್ಗೆ ಯಾಕೆ? ಬೇರೆ ಏನಾದ್ರು ಮಾತಾಡು. ಸರಿ, ನೀವ್ ಯಾವಾಗ್ಲೂ ಇದೇ ಕೆಲಸ ಮಾಡೋದಾ? ಅಂದ್ರೆ ಕಾರ್ ಓಡಿಸೋದು. ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತಾ ಇದ್ದೀರಾ? ನಾನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾಕೆ? ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀರಲ್ವಾ, ಅದಕ್ಕೆ ಕೇಳ್ದೆ. ಅಪ್ಪ, ಸರ್ಟಿಫಿಕೇಟ್ ಕೊಟ್ಬಿಟ್ಯಾ? ನೋಡು, ನನಗೆ ಅವಾರ್ಡ್ ಸಿಕ್ಕಷ್ಟು ಖುಷಿ ಆಯ್ತು. ನಿಜ, ನೀವು ತುಂಬಾ ಒಳ್ಳೆ ಡ್ರೈವರು. ಹೌದು, ನಿಮಗಿದ್ರೆಲ್ಲ ತುಂಬಾ ದುಡ್ಡು ಸಿಗುತ್ತಾ? ಏಯ್, ಇದೇನು ದೊಡ್ಡವ್ರ ಥರ ಪ್ರಶ್ನೆ ಕೇಳ್ತಾ ಇದೆಯಲ್ಲ?
ದುಡ್ಡು ಸಿಗುತ್ತಾ ಅದು ಇದು ಅಂತೆಲ್ಲ ಆ ಏನು ಇಷ್ಟೊಂದು ಮಾತಾಡ್ತೀಯ? ಮಾತೇ ಬರಲ್ಲ ಅಂತಿದ್ದೋಳು. ರೀಲ್ಸ್. ಓಹೋ, ರೀಲ್ಸ್ ನೋಡಿ ಕತ್ಕೊಂಡಿದ್ಯಾ? ಅದ್ರಲ್ಲಿ ಎಲ್ಲ ಬರ್ತಲ್ಲ ಅದನ್ನ ನೋಡಿ ಕಲಿತೆ. ಓ, ಸೋಷಿಯಲ್ ಮೀಡಿಯಾ ಎಲ್ಲ ಒಳ್ಳೇದಲ್ಲಪ್ಪಿ. ಹೌದಾ ಪಪ್ಪ, ನನಗಿದು ಗೊತ್ತೇ ಇರಲಿಲ್ಲ. ಸರಿ, ಇನ್ಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ. ಗುಡ್ ಗರ್ಲ್. ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ನೀನು ಇಲ್ಲೇ ಕೂತಿರ್ತೀಯಾ? ಓಕೆ ಪಪ್ಪ. ಓಕೆ. ಇವ್ರಿಲ್ಲ ಏನ್ ಮಾಡ್ತಿದ್ದಾರೆ? ನಿಮ್ಮನ್ನ ಫಾಲೋ ಮಾಡಲ್ಲ ಅಂತ ಹೇಳಿದ್ರಲ್ಲ, ಈಗೇನ್ ಮಾಡ್ತಿರೋದು? ಮಾಡ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ. ಅಲ್ಲಿ ವಟಾರದಲ್ಲಿ ಏನೋ ದೊಡ್ಡದಾಗಿ ಬಿಲ್ಡಪ್ ತಗೊಂಡ್ರಲ್ಲ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನೀವು ನಿಮ್ ಪಾಡಿಗೆ ಇದ್ಬಿಡಿ, ನನ್ನ ಪಾಡಿಗೆ ಇರೋಕ್ ಬಿಟ್ಬಿಡಿ ಅಂತ. ಆಮೇಲೆ ಇನ್ನೇನಂದ್ರಿ? ಹಾ, ನಾನ್ ನಿಮ್ಮನ್ನ ಫಾಲೋ ಮಾಡ್ತಿಲ್ಲ, ನೀವ್ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅಂತ. ಈಗೇನ್ ಹೇಳ್ತೀರಾ? ನಾನಿರೋ ಸ್ಕೂಲಿಗೆ ಬಂದಿದ್ದೀರಾ ಅಂದ್ರೆ ನೀವೇ ತಾನೇ ನನ್ನನ್ನು ಫಾಲೋ ಮಾಡ್ತಿರೋದು. ಮುಗಿತಾ ನಿಮ್ಮ ಮಾತು? ಅಲ್ಲ, ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ನಿಮ್ಮ ತಲೆಯಲ್ಲಿ ಏನೋ ಒಂದು ಡ್ರಾಮಾ ನಡೀತಾ ಇದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ನಿಮ್ ಮೂಗಿನ ಎರಕ್ಕೆ ಯೋಚನೆ ಮಾಡ್ತೀರಾ, ಹಿಂದೆ ಮುಂದೆ ಏನು ಗೊತ್ತಿರಲ್ಲ, ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ. ನಾನು ಕೇಳಿಸ್ಕೊತೀನಲ್ಲ, ಅದಕ್ಕೆ ಕಂಪ್ಲೇಂಟ್ ಮಾಡ್ತಿಲ್ಲ, ನಾನು ಇರೋ ಸತ್ಯನೇ ಹೇಳ್ತಿದ್ದೀನಿ. ಏನ್ ಇರೋದು? ಏನೂ ಇಲ್ಲ, ಇದು ಸೃಷ್ಟಿ ಮಾಡ್ಕೊಂಡಿರೋದು. ಇಲ್ದೇ ಇರೋ ಭಯದ ಭೂತಾನ ನಿಮ್ ತಲೆಯಲ್ಲಿ ಹುಟ್ಟಾಕಿ ಅದಕ್ಕೆ ಕಾರಣ ನಾನು ಅಂತ ಇದ್ದೀರಾ. ಇದೇ ನಿಮ್ ಸಮಸ್ಯೆ. ನೀವು ಅನ್ಕೊಂಡಿರೋದೇ ಸತ್ಯನಾ? ನೋಡಿ, ಈಗಲೂ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಿರೋ ಹಾಗೆ ನಾನು ಏನು ಮಾಡ್ತಾ ಇಲ್ಲ. ನೀವು ಹೇಳಿದ್ ನನ್ಗೆ ಅರ್ಥ ಆಗಿದೆ. ನಾನು ಅಷ್ಟೊಂದು ಇನ್ಸೆನ್ಸಿಟಿವ್ ಅಲ್ಲ, ನನಗೂ ಜವಾಬ್ದಾರಿಗಳಿದೆ. ಹೇಗಿರ್ಬೇಕು ಅಂತ ನನಗೆ ಗೊತ್ತು. ನಿಮ್ ಪಾಡಗ್ ನೀವಿರಿ, ನನ್ನ ಪಾಡಗ್ ನಾನು ಇರ್ತೀನಿ. ಸುಮ್ಮನೆ ಯಾಕೆ ಆರೋಪ ಮಾಡ್ತೀರಾ? ಆರೋಪ ಅಲ್ಲ, ರಿಯಾಲಿಟಿನ ಹೇಳ್ತಿದ್ದೀನಿ ನಾನು. ಈಗ ನಡೀತಿರೋದೇನು? ನೀವೇ ತಾನೇ ಫಾಲೋ ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ನೀವಿರೋ ಜಾಗಕ್ಕೆ ನಾನು ಬಂದ್ಬಿಟ್ರೆ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ ಅಂತ ಅರ್ಥನಾ? ಅಫ್ಕೋರ್ಸ್. ಹಾಗೆಲ್ಲ ಏನೂ ಇಲ್ಲ. ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ, ನನ್ಗಿಲ್ಲಿ ಕೆಲಸ ಇದೆ. ದಯವಿಟ್ಟು ಓವರ್ ಥಿಂಕಿಂಗ್ ಮಾಡಬೇಡಿ, ಆರೋಗ್ಯ ಹಾಳಾಗುತ್ತೆ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.